हेलो हाय वेलकम बैक टू मೈ ಚಾನೆಲ್। ನಾನಿವತ್ತು ಶೇರ್ ಮಾಡ್ತಾ ಇರೋದು ಎಗ್ಲೆಸ್ ವೆನಿಲಾ ಕಪ್ ಕೇಕ್। ಇದರ ಟೆಕ್ಸ್ಚರ್ ಬಂದು ತುಂಬಾ ಸಾಫ್ಟ್ ಲೈಟ್ ಮತ್ತೆ ಫ್ಲಫಿ ಆಗಿರುತ್ತೆ। ಬೇಕರಿಯಲ್ಲಿ ಸಿಗೋ ತರನೇ ನಾವು ಮನೆಯಲ್ಲಿ ಈಜಿಯಾಗಿ ಮಾಡ್ಕೋಬಹುದು। ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಮೊದಲು ನಾನಿಲ್ಲಿ 1/4 ಕಪ್ನಷ್ಟು ಎಣ್ಣೆನ ತಗೊಳ್ತಾ ಇದ್ದೀನಿ। ಯಾವುದೇ ರಿಫೈನ್ಡ್ ಆಯಿಲ್ನ ಬೇಕಾದರೂ ಯೂಸ್ ಮಾಡ್ಕೋಬಹುದು। ನಂತರ 1/2 ಕಪ್ನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ। ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್, ಹಾಗೆಯೇ 1/2 ಕಪ್ನಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ। ಇದು ಎಲ್ಲನೂ ಕೂಡ ರೂಮ್ ಟೆಂಪರೇಚರ್ನಲ್ಲೇ ಇಡಬೇಕಾಗತ್ತೆ। ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ। 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ನಂತರ ಇದಕ್ಕೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ। ನಂತರ 1/2 ಕಪ್ನಷ್ಟು ಸಕ್ಕರೆ ಪುಡಿ, 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, ನಂತರ 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, ಹಾಗೆಯೇ ಒಂದು ಚಿಟಿಕೆ ಉಪ್ಪನ್ನು ಹಾಕೊಂಡು ಇದನ್ನ ಜರಡಿ ಹಿಡ್ಕೋತಾ ಇದ್ದೀನಿ। ಈಗ ಜರಡಿ ಇಟ್ಕೊಂಡಿರುವಂತಹ ಎಲ್ಲ ಪೌಡರ್ಗಳನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಈ ರೀತಿ ಮಿಕ್ಸ್ ಮಾಡ್ಕೋಬೇಕು, ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಅದು ಫ್ಲಫಿ ಆಗಿ ಬರೋದಿಲ್ಲ। ಮಿಕ್ಸ್ ಮಾಡ್ಕೊಳ್ಳೋವಾಗ ಹಿಟ್ಟೇನಾದರೂ ಗಟ್ಟಿ ಅಂತ ಅನಿಸಿದರೆ 2 ಚಮಚದಷ್ಟು ಹಾಲನ್ನು ಹಾಕೋಬೋದು। ಇದೇ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಏನು ಮಿಸ್ ಆಗೋದಿಲ್ಲ। ಕೇಕ್ ಬ್ಯಾಟರ್ ಏನಿದೆ ಅದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು। ನಂತರ ನಾನು ಇದಕ್ಕೆ ಟೂಟಿ ಫ್ರೂಟಿನ ಆ್ಯಡ್ ಮಾಡ್ತಾ ಇದ್ದೀನಿ। ಟೂಟಿ ಫ್ರೂಟಿ ಆ್ಯಡ್ ಮಾಡುವಾಗ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಕೋಬೇಕಾಗತ್ತೆ। ಟೂಟಿ ಫ್ರೂಟಿಗೆ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಲ್ಲ ಅಂದರೆ ಅದು ಬೇಕ್ ಮಾಡೋವಾಗ ಎಲ್ಲ ತಳದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ। ನಂತರ ಈ ರೀತಿ ಕಪ್ ಕೇಕ್ ಮಾಡುವಂತಹ ಮೋಲ್ಡಿಗೆ ಕಪ್ಪನ್ನೆಲ್ಲ ಇಟ್ಬಿಟ್ಟು ನಾವು ಮಾಡಿಟ್ಟಿರುವಂತಹ ಬ್ಯಾಟರ್ನ ಹಾಕೋತಾ ಇದ್ದೀನಿ। ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಈ ಬ್ಯಾಟರ್ನ ನಾವು ಮಿಕ್ಸ್ ಮಾಡಿದ ಕೂಡಲೇ ಬೇಕ್ ಮಾಡೋದಕ್ಕೆ ಇಡಬೇಕು, ವೇಟ್ ಮಾಡಬಾರ್ದು। ಕಪ್ನ 3/4 ಭಾಗದಷ್ಟು ಮಾತ್ರ ಹಿಟ್ಟನ್ನು ಹಾಕಬೇಕು। ಬೇಕಿದ್ರೆ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿನ ಹಾಕೋಬಹುದು। ನಾನು ಇದನ್ನ ಓವನ್ನಲ್ಲಿ ಬೇಕ್ ಮಾಡ್ಕೋತಾ ಇದ್ದೀನಿ। ಬ್ಯಾಟರ್ನ ರೆಡಿ ಮಾಡೋದಕ್ಕಿಂತ ಮುಂಚೆನೇ ನಾನು ಓವನ್ನ ಕನ್ವೆಕ್ಷನ್ ಮೋಡಲ್ಲಿ ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ। ಸೊ ದಟ್ ಓವನ್ ಪ್ರೀ ಹೀಟ್ ಆಗೋದ್ರಲ್ಲಿ ಬ್ಯಾಟರ್ನ ಕೂಡ ರೆಡಿ ಮಾಡ್ಕೋಬಹುದು। ನೋಡಿ ಕಪ್ ಕೇಕ್ ತುಂಬಾ ಚೆನ್ನಾಗಿ ಬೇಕಾಗಿದೆ। ನಾನೀಗ ಕೇಕ್ನ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೀನಿ। ಪರ್ಫೆಕ್ಟ್ ಆಗಿ ಕೇಕು ಬೇಕಾಗಿದೆ। ಕೇಕು ತುಂಬ ಸಾಫ್ಟ್ ಆಗಿ ಲೈಟ್ ಹಾಗೇನೆ ಫ್ಲಫಿ ಆಗಿ ಕೂಡ ಬಂದಿದೆ। ನೀವು ಇದೇ ಮೆಜರ್ಮೆಂಟ್ನಲ್ಲಿ ಕೇಕ್ನ ಟ್ರೈ ಮಾಡಿದ್ರೆ ಮಿಸ್ ಆಗುವಂಥ ಚಾನ್ಸೇ ಇಲ್ಲ। ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ। ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ। ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ। ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್।